ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಪಕ್ಷದ ಮುಖಂಡರು ಮತ್ತು ಪಕ್ಷದ ಕಾರ್ಯಕರ್ತರು ಎಂದೂ ನಮ್ಮನ್ನು ಬಿಟ್ಟು ಅವರು ಹೋಗಿಲ್ಲ. ನಮ್ಮ ಮೇಲೆ ಬಹಳಷ್ಟು ಪ್ರೀತಿ ವಿಶ್ವಾಸಗಳು ಇಟ್ಕೊಂಡಿದ್ದಾರೆ. ಇವತ್ತು ಈಗೇನು ಸ್ವಲ್ಪ ದಿವಸಗಳ ಹಿಂದೆ ನಮ್ಮ ಪಕ್ಷದಲ್ಲಿ ಬೇರೆ ಬೇರೆ ವಾತಾವರಣಗಳು ಬರೋದ್ರಿಂದ ನಮ್ಮ ಕಾರ್ಯಕರ್ತರಿಗೆ ಬೇಜಾರಾಗ್ಯದ. ಯಾಕಂದ್ರೆ ಮಾನ್ಯ ಶಿವನಗೌಡ ನಾಯಕರು ನಾನೇ ಮಾನವ ಅಭ್ಯರ್ಥಿ ಅಂತ ಅವ್ರು ಹೇಳ್ತಾರೆ, ಬಿ ನಾಯಕರು ನಾನೇ ಅಭ್ಯರ್ಥಿ ಅಂತ ಇವ್ರು ಹೇಳ್ತಾರೆ. ಮತ್ತೆ ಇವ್ರು ಹೇಳ್ಬೇಕಾದ್ರೆ ಇಲ್ಲಿ ಮಾನವಲ್ಲಿ ಇರ್ತಕ್ಕಂಥ ನಾನು ಅಭ್ಯರ್ಥಿ, ನಾನು ಅವ್ರಿಗಿಂತ ಹಿರಿಯ, ಅವ್ರಿಗಿಂತ ಮೊದಲೇ ನಾನು ಶಾಸಕನಾಗಿದ್ದೇನೆ. ಮತ್ತು ಅವ್ರಿಗಿಂತ ನಾನು ಅತ್ಯಂತ ಕಡಿಮೆ ಓಟು 2500 ಓಟ್ನಾಗ ನಾನು ಸೋತಿದ್ದೀನಿ. ಬಿ ನಾಯಕ 7000 ಓಟುಗಳಿಂದ ಸೋತಾನ. ಅತ್ಯಂತ ಅಲ್ಪ ಮತಗಳಿಂದ ಸೋತವನು ನಾನು ಹಿರಿಯ ಬಿಜೆಪಿಯಾಗಿ. ನಾನು ಕೂಡ ಮಾನ್ಯ ಮತಕ್ಷೇತ್ರ ಬಿಜೆಪಿಯಿಂದ ಅಭ್ಯರ್ಥಿ ಆಗಕ್ಕೂ ಶತಸಿದ್ಧ ನಡೆಸಿದ್ದೀನಿ. ಬಿಜೆಪಿ ಕೊಟ್ಟರು ಅಭ್ಯರ್ಥಿ ಆಗ್ತೀನಿ, ಕೊಡದಿದ್ರೆ ಅಭ್ಯರ್ಥಿ ಆಗ್ತಿದ್ದ. ಸೊ ಲಾಸ್ಟ್ ಏನಪ್ಪ ಅಂತಂದ್ರೆ ಅವ್ರು ಏನಪ್ಪ ಅಂದ್ರೆ ಬಂದವ್ರು ಏನಪ್ಪ ಅಂದ್ರೆ ಅಂತ ಸರ್ಕಾರ ಯಾರು ನಮ್ಮ ಮತಕ್ಷೇತ್ರ ಬರ್ತ ಮುಸ್ರೆ ನೀರು ಕುಡಿಸ್ತೀನಿ, ಗಟಾರ್ ನೀರು ಕುಡಿಸ್ತೀನಿ ಅಂತ ಹೇಳಿದ್ನಲ್ಲ, ಹಂಗೆ ಗಟಾರ್ ನೀರು ಕುಡಿದು ಹೋಗ್ಬೇಕಾಗ್ತದ. ಈಗ ಏನಪ್ಪ ಮಾನ್ಯ ಮತದಾರರು ಭಾಳ ಜಾಣರಿದಾರ. ಅವ್ರು ಏನು ಮಾಡೋಕ್ಕೂ 2 ದಿವಸದಾಗ ಮಾಡ್ತಾರೆ. ಹಗಲೆಲ್ಲ ತಿರುಗಾಡೋದಲ್ಲ, ಹೇಳೋದಲ್ಲ. ಅವರು 2 ದಿವಸದಾಗ ಯಾರನ್ನ ಗೆಲ್ಲಿಸ್ಬೇಕು, ಯಾರನ್ನ ಸೋಲಿಸ್ಬೇಕು ಅಂತೇಳಿ ಮಾನ್ಯ ಕ್ಷೇತ್ರದ ಮತದಾರರಿಗೆ ಗೊತ್ತವ. ಏನಪ್ಪ ಅಂತಂದ್ರೆ ಇವರಿಗೆ ಬಿ ನಾಯಕರಿಗೆ ಮತ್ತು ಶಿವನಗೌಡ ನಾಯಕರಿಗೆ ಕ್ಷೇತ್ರಗಳಿಲ್ಲ, ಅವ್ರೇ ಕ್ಷೇತ್ರಗಳು ಇದಾವ. ಎಲ್ಲಿ ಕಳ್ಕೊಂಡಾರ ಅಲ್ಲಿ ಹುಡುಕ್ಬೇಕಪ್ಪ. ಬರೀ ಮಾನೇಜ್ ಮಸ್ಕಿ ಇಲ್ಲ, ಏನು ಲಿಂಗಸೂರು ಇಲ್ಲ, ಏನು ಗ್ರಾಮೀಣ ಇಲ್ಲ, ಏನು ರಾಯಚೂರು ಇಲ್ಲ. ಅವರು ದೊಡ್ಡವರಿದ್ದಾರೆ. ಹಣ ಐತೆ ಅಂತೇಳಿ ಎಲ್ಲಿ ಬೇಕಲ್ಲಿ ಮಾನವಿ ಬಂದು ನಾನಿಂದ ಸರಿಯಲ್ಲ. ಯಾರು ನಮ್ಮ ಮತಕ್ಷೇತ್ರಕ್ಕೆ ಬರಬಾರ್ದು. ಪರರು ಬಂದ ನಮ್ಮ ಮತಕ್ಷೇತ್ರದವರು ಸಹಿಸಂಗಿಲ್ಲ. ಯಾಕೆ ಸಹಿಸಂಗಿಲ್ಲ ಅಂದ್ರೆ ಹಿಂದಕ್ಕೆ ಅಮರಕೇಡ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾನ್ಯ ಮತಕ್ಷೇತ್ರಕ್ಕೆ ಬಂದಿದ್ರು. ಆದರೆ ನಮ್ಮವರೆಲ್ಲರೂ ಕೂಡಿ ಬಾಗವತ್ ಬಸ್ಗಳನ್ನು ಪಕ್ಷೇತರ ನಿಂದ್ರಿಸಿ ಗೆಲ್ಲಿಸ್ತಕ್ಕಂಥ ಉದಾಹರಣೆಗಳಿದೆ. ಮೊನ್ನೆ ಬಿ ನಾಯಕರು ಒಲ್ಲದ ಮನಸ್ಸಿನಿಂದ ಅವ್ರಿಗೆ ಇಲ್ಲಿ ಹಾಕಿದ್ರು. ಹೈಕಮಾಂಡ್ ಮ್ಯಾಗ ನನಗೆ ಟಿಕೆಟ್ ಸಿಕ್ಕಿತ್ತು, ಫೈನಲ್ ಆಗಿತ್ತು. ಆದರೂ ಬಿ ನಾಯಕ ನಾನು ಬರೋದಿಲ್ಲ ಅಂತೇಳಿ ಟಿಕೆಟ್ ತಗೊಂಬಂದ್ರು. ಏನಾಯ್ತು ಹಣ ಬರ ನಾನು ಸೋತಿಲ್ಲ, ಹಾಗೆ ಆಗ್ತದೆ. ಮತ್ತೆ ಹಾಗೆ ಆಗ್ತದ. ಯಾರು ಬೇರೆ ಪರ ಕ್ಷೇತ್ರದವ್ರನ್ನೇ ಮಾನವ ಕ್ಷೇತ್ರದ ಮತದಾರರು ಒಪ್ಪೋದೇನಿಲ್ಲ, ಹಿಂದಕ್ಕೆ ಒಪ್ಪೇನೇ ಇಲ್ಲ. ಹಾಗಾಗಿ ಯಾರು ಶಿವನಗೌಡ ಕ್ಯಾಂಡಿಡೇಟ್ ಅಲ್ಲ, ಬಿ ನಾಯಕ್ ಕ್ಯಾಂಡಿಡೇಟ್ ಅಲ್ಲ, ಗಂಗಾಧರ ನಾಯಕನೇ ಮಾನವ ಮತಕ್ಷೇತ್ರ ಕ್ಯಾಂಡಿಡೇಟ್ ಆಗ್ತಕ್ಕಂಥ ಖಂಡಿತ ಅದ. ಇದಕ್ಕೆ ಏನು ಮಾಡಬೇಕು ಎಲ್ಲ ಈಗಾಗಲೇ ನಾವು ಇನ್ನು ಸ್ವಲ್ಪ ದಿವಸಗಳಾದಮೇಲೆ ಎಲ್ಲ ಹಳ್ಳಿಗಳಿಗೂ ನಾವು ಪ್ರಚಾರ ಮಾಡ್ತೀವಿ. ಪ್ರಚಾರ ಮಾಡೋದನ್ನ 30 ವರ್ಷಗಳಿಂದ ನಾನು ಹಳ್ಳಿಗೆ ತಿರುಗಾಡೇನೆ. 30 ವರ್ಷ ಆಯ್ತು ನಾನು ಎಲ್ಲ ಹಳ್ಳಿಗಳಿಗೆ ತಿರುಗಾಡಿ ಎಲ್ಲ ಸಂಪರ್ಕ ತೆಗೆದೇನೆ. ಎಲ್ಲ ಜನರಿಗೆ ನಾನು ಸಣ್ಣ ಪುಟ್ಟ ಕೆಲಸಗಳು ಮಾಡ್ತೇನೆ. ಇವತ್ತು ಕೆಲಸ ಮಾಡ್ತೇನೆ. ನನಗೆ ಭಾಳಷ್ಟು ಸಲ ಪಕ್ಷದಿಂದ ಅನ್ಯಾಯ ಆದರೂ ಕೂಡ ನಾನು ಪಕ್ಷನ ಬಿಟ್ಟಿಲ್ಲ. ಮುಖಂಡರಿಗೆ ನಾನು ಎದುರು ಮಾತಾಡಿಲ್ಲ, ಮುಖಂಡರು ಕೂಡ ಬೆಳೆದಾಡಿಲ್ಲ. ಆದರೂ ಏನೇ ಇರಲಿ ಬಿಡಪ್ಪ, ಯಾರ ನಿಂದಿರಲ್ಲ ಅಂತೇಳಿ ಸುಮ್ಮನೆ ತಲೆ ಬಗ್ಗಿಸೇನೆ ಪಕ್ಷಕ್ಕಾಗಿ ನಾನು ದುಡಿದೇನೆ. ನನಗೂ ಒಂದು ಶಕ್ತಿ ಇದೆ, ಇಲ್ಲ ಅಂತಲ್ಲ. ಅದನ್ನು ಯಾವಾಗಲೂ ಪ್ರದರ್ಶನ ಮಾಡಬಾರ್ದು. ಪಕ್ಷದಲ್ಲಿ ಒಡಕನ್ನು ಉಂಟು ಮಾಡಬಾರ್ದು. ಎಲ್ಲರೂ ಕಲ್ತು ಪಕ್ಷಕ್ಕೆ ಹತ್ತಕ್ಕಂಥ ಕೆಲಸ ಮಾಡಬೇಕು. ನಾನು ಕ್ಯಾಂಡಿಡೇಟು, ನೀನು ಕ್ಯಾಂಡಿಡೇಟ್ ಅಂದರೆ ಅದೇನಂತ ಒಡೆದು ಮನೆಯಾಗ ಆಗ್ತದೆ. ಒಡೆದು ಮನೆ ಹೋದ್ರೆ ಯಾರು ಬರ್ತಾರೆ ಮನೆಗೆ? ಯಾರು ಬರೋದಲ್ಲ. ಹಾಗಾಗಿ ಯಾರು ತಮ್ಮ ಕ್ಷೇತ್ರಗಳಲ್ಲಿ ಮಾತ್ರ ಅವರು ರಾಜಕಾರಣ ಮಾಡಬೇಕು. ಇನ್ನೊಂದು ಕ್ಷೇತ್ರಕ್ಕೆ ಬಂದು ರಾಜಕಾರಣ ಮಾಡಬಾರ್ದು ಅಂತೇಳಿ ಅವ್ರಿಗೆ ನಾನು ತಿಳಿಸಕ್ಕೆ ಅಲ್ಲ ಸರ್, ನಮ್ಮಲ್ಲಿ ಮೊದಲಿಂದ ಬೇರೆ ಕ್ಷೇತ್ರದ ಕ್ಯಾಂಡಿಡೇಟ್ಗಳು ಬಂದು ಅನ್ವರಿ ಬಸವರಾಜಪ್ಪನವ್ರು ಆದ್ಮೇಲೆ ತಿರುಗಿ ಅಮರ್ಕೆ ಡಾಕ್ಟರ್ ಬಂದ್ಮೇಲೆ ಅವ್ರನ್ನ ಸೋಲಿಸಿಕೆ ಆಮೇಲೆ ಬ್ಯಾಗವಟ್ ಬಸನಗೌಡ್ರನ್ನ ಗೆದ್ದಿದಾರ. ಎಷ್ಟೇ ಇದ್ರು ಲೋಕಲ್ ಲೀಡರ್ಸ್ನೇ ಇದ್ರೆ ಅದು ಚೆನ್ನಾಗಿರ್ತದ. ಒಂದು ಒಳ್ಳೇದ್ ಕೇಳಕ್ ಇರ್ತದ, ಒಂದು ಕೆಟ್ಟದ್ ಕೇಳಕ್ ಇರ್ತದ. ಹಂಗಾಗಿ ನಾವು ಗಂಗಾಧರ ನಾಯಕ ಆದ್ರೆ ಚೆನ್ನಾಗಿರ್ತದ. ಯಾಕಂದ್ರೆ ಅವ್ರು ಬಿಜೆಪಿ ಬಂದ್ಮೇಲೆ 2500 ಓಟ್ನಾಗ ಸೋತಾರ. ಅದಾದ್ಮೇಲೆ ಅವ್ರಿಗೆ ಅನ್ಯಾಯ ಆಗ್ಯದ. 2 ಸಲ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಬೇರೆದವ್ರಿಗೆ ಕೊಟ್ರ. ಈಗ ಅವ್ರಿಗೆ ಗಂಗಾಧರ ನಾಯಕ ಕೊಟ್ರೆ ಗೆದ್ದಾರ ಅಂತೇಳಿ ಎಲ್ಲ ಕಾರ್ಯಕರ್ತರ ಪರವಾಗಿ ನಾನು ಹೈಕಮಾಂಡ್ಗೆ ಕೇಳಕ ಇಚ್ಛೆ ಪಡ್ತೀನಿ. ಅಲ್ಲ ಸರ್, ಏನಂತಂದ್ರೆ ಮಾನವಿ ವಿಧಾನಸಭಾ ಕ್ಷೇತ್ರದಲ್ಲಿ ತನ್ನದಂತ ಬಿಜೆಪಿ ಪಕ್ಷವು ಓಟುಗಳನ್ನು ಹೊಂದಿದೆ ಸರ್. ಸುಮಾರು ಕಳೆದ ಬಾರಿ ಕೂಡ 60,000ಕ್ಕಿಂತ ಮೇಲ್ಪಟ್ಟ ಓಟುಗಳು ಬಂದಿದೆ. ಈಗ ಗಂಗಾಧರ ನಾಯಕರು ಕೂಡ 2 ದಶಕದಿಂದ ಬಿಜೆಪಿಯಲ್ಲಿ ಇದ್ದಾರೆ. ಆದ್ರೆ ಇವರು ಸೋಲುವ ಕಾರಣಕ್ಕಾಗಿನೇ ಟಿಕೆಟ್ ತಪ್ತಾ ಇದಾರ ಸರ್? ಅದು ಏನಾಗೈತೆ ಸರ್, ನಮ್ಮಲ್ಲಿ ಕೆಲವೊಬ್ರು ಲೀಡರ್ಗಳು ಗೊಂದಲ ಅದ, ಕಾರ್ಯಕರ್ತರು ಗೊಂದಲ ಇಲ್ಲ. ನಾವೊಂದ್ಸಲ ಎಲ್ಲಾರು ಶಿವರಾಜ್ ಪಾಟೀಲ್ರು ಜಿಲ್ಲಾಧ್ಯಕ್ಷರಿದ್ದಾಗ ಅವ್ರ ಹತ್ರ ಹೋಗಿದ್ವಿ. ನಿಮ್ಮ ಮಾನವಿ ಕ್ಷೇತ್ರದಂತ ಕಾರ್ಯಕರ್ತರು ನಮಗ್ ಸಿಕ್ಕರೆ ನಾ ಸಾಯತನ ಸೋಲೋದಿಲ್ಲ ಅಂತ ಹೇಳಿದ್ರು ಅವರು. ಅಂತ ಕಾರ್ಯಕರ್ತರು ಮಾನವಿಯಲ್ಲಿದ್ದಾರೆ. ಬಟ್ ಲೀಡರ್ಗಳ ತಲೆ ಗೊಂದಲ ಇದೆ. ಆ ಗೊಂದಲ ಸರಿ ಹೋಗ್ತದಂತ ನಾವ್ ಈ ಸಲ ಭರವಸೆ ಇಟ್ಕೊಂಡ್ವಿ. ಆ ಗೊಂದಲ ಸರಿ ಹೋಗಿ ನಾವೆಲ್ಲ ಲೋಕಲ್ ಇದರಲ್ಲಿ ಗಂಗಾಧರ ನಾಯಕರಿಗೆ ಕೊಡ್ಬೇಕಂತೇಳಿ ಎಲ್ಲ ಕಾರ್ಯಕರ್ತರು ಒಂದು
ಇದಿದೆ, ಬೇಡಿಕೆ ಇದೆ. ಅದ್ರ ಪ್ರಕಾರ ಆದ್ರೆ ಚೆನ್ನಾಗಿರ್ತದಂತ ನಮ್ಮ ಅನಿಸಿಕೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.